ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿಬಿಟ್ಟು. ಸೊ ಏನಪ್ಪ ಸ್ಪೆಷಲ್ ಅಂತಂದರೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಟೆಸ್ಟ್ ಸೀರೀಸ್ ನಡೀತಾ ಇದೆ. ಸೊ ಒಂದೊಂದು ಸೆಷನ್ ಆದಮೇಲೆ 2-3 ನಿಮಿಷದ ವಿಡಿಯೋ ಹಾಕೋಣ ಅಂತಿದ್ದೀನಿ. ಯಾಕಂದರೆ ನಾವು 9 ಅಥವಾ 9:15ಕ್ಕೆ ಸಂಜೆ ಸೊ ಡೈಲಿ ಲೈವ್ ಬರ್ತೀವಿ. ಸೊ ಅಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ತಿಲ್ಲ ಪ್ಲೀಸ್ ಅಲ್ಲಿ ಹೋಗಿ ಲೈವ್ ಜಾಯ್ನ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರು, ಡೈರೆಕ್ಟಾಗಿ ಪಂದ್ಯಕ್ಕೆ ಬರೋದಾದರೆ ಫಸ್ಟು ಬಾಂಗ್ಲಾದೇಶ ಅವರು ಟಾಸ್ ಗೆಲ್ತಾರೆ. ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತೊಗೋತಾರೆ. ಆ್ಯಕ್ಚುಲಿ ಈ ಕಡೆ ರೋಹಿತ್ ಶರ್ಮಾ ಅವರು ಕೂಡ ನಾವು ಬೌಲಿಂಗೇ ತೊಗೋತಿದ್ವಿ ಅಂತ ಹೇಳಿದ್ರು. ಯಾಕಂದರೆ ಮಾಯಿಶ್ಚರ್ ಇತ್ತು, ರೆಡ್ ಸಾಯಿಲು, ಬೌನ್ಸಿ ಪಿಚ್ ಥರ ಇದೆ. ಸೊ ಫಸ್ಟ್ 1 ಅವರ್ ಅಂತೂ ಯೂಶ್ವಲಿ ಹೆಲ್ಪ್ ಆಗುತ್ತೆ ಅಂತ ಆ ಥರ ಡಿಸಿಷನ್ ತೊಗೊಂಡ್ರು. ಆ್ಯಂಡ್ ಆ ಡಿಸಿಷನ್ ಸಖತ್ತಾಗಿತ್ತು ಗುರು. ಫಸ್ಟ್ಗೆ ಒಂಚೂರು ನೋಡ್ಕೊಂಡು ಆಡಿದ್ರು. ಅಂದರೆ ನಮ್ಮ ಬ್ಯಾಟ್ಸ್ಮನ್ ಸಖತ್ತಾಗಿ ಆಡಿದ್ರು. ಫಸ್ಟ್ಗೆ ಒಂದು 4 ಓವರ್ 5 ಓವರ್ವರೆಗೂ ಚೆನ್ನಾಗಿ ಆಡಿದ್ರು. ಆಮೇಲೆ ಹಸನ್ ಆಯಿತು ಮತ್ತು ಟಸ್ಕಿನ್ ಆಯಿತು. ಟಸ್ಕಿನ್ ಒಂದು ಲೆವೆಲ್ಗೆ ಸ್ವಲ್ಪ ಆಫ್ ಕಲರ್ ಅಂತಲೇ ಹೇಳ್ಬೋದು. ಬಟ್ ಹಸನ್ ಏನು ಗುರು, ಲೈನ್ ಆ್ಯಂಡ್ ಲೆಂತು ಕ್ರೇಜಿ ಅಂದರೆ ಕ್ರೇಜಿ ಲೈನ್ ಆ್ಯಂಡ್ ಲೆಂತ್ ಇತ್ತು. ಸೊ ಅದಕ್ಕೋಸ್ಕರ ರೋಹಿತ್ ಶರ್ಮಾ ಆ್ಯಂಡ್ ಶುಭ್ಮನ್ ಗಿಲ್ಲು ಮತ್ತು ವಿರಾಟ್ ಕೊಹ್ಲಿ 3 ಜನನ ಔಟ್ ಆಗ್ತಾರೆ. ಒಬ್ಬ ಬೌಲರ್ಗೆ ಹಸನ್ ಮೊಹಮ್ಮದ್ ಬೌಲಿಂಗ್ಗೆ 3 ಜನನ ಔಟ್ ಆಗ್ತಾರೆ ಗುರು. ರೋಹಿತ್ ಶರ್ಮಾ ಅವರು ಸ್ಲಿಪ್ಪಲ್ಲಿ ಅದು ಒಂಥರ ಕ್ರೇಜಿ ಬೌಲಿಂಗ್ ಅಂತಲೇ ಹೇಳ್ಬೋದು. ಸೀರಿಯಸ್ ಆಗಿ ಲೈನ್ ಆ್ಯಂಡ್ ಲೆಂತ್ ಅಕ್ಯುರೇಟ್ ಆಗಿತ್ತು ಗುರು ಹಸನ್ ಅವ್ರ ಕಡೆಯಿಂದ. ಆ್ಯಂಡ್ ಶುಭ್ಮನ್ ಗಿಲ್ ಗುರು, ಮೊದಲೇ ಶುಭ್ಮನ್ ಗಿಲ್ಲು ವರ್ಸಸ್ ಋತು ಅಂತ ಸ್ಟಾರ್ಟ್ ಮಾಡವ್ರೆ. ಸೊ ಶುಭ್ಮನ್ ಗಿಲ್ ಈ ಲೆವೆಲ್ಗೆ ಆಡಿದ್ರೆ ಸೀರಿಯಸ್ಲಿ ಹೇಳ್ತೀನಿ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಇಲ್ಲ ಅಂತಿಲ್ಲ, ಅಂದರೆ ಲೈಕ್ ಆಬ್ವಿಯಸ್ಲಿ ಹಿಂದೆ ಔಟ್ ಆಗ್ತಾರೆ ಅಂತಂದರೆ ಆಬ್ವಿಯಸ್ಲಿ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ಟೈಮಲ್ಲಿ ಹಿಂಗೆ ಆಗಬಾರ್ದು ಅಂತ. ಯಾಕಂದರೆ ಗಿಲ್ ವರ್ಸಸ್ ಋತು ಅಂತ ಸ್ಟಾರ್ಟ್ ಆಗಿದೆ ಇವಾಗ ಆಲ್ರೆಡಿ. ಸೊ ಹಿಂಗೆ ಮಾಡಿದ್ರೆ ಗಿಲ್ಗೆ ಕಂಟಕ ಅಂತೂ ಕಟ್ಟಿಟ್ಟ ಬುತ್ತಿ. ಸೊ ನೋಡೋಣ ಏನು ಮಾಡ್ತಾರೆ ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಅಂತ. ಆ್ಯಂಡ್ ಈ ಕಡೆ ವಿರಾಟ್ ಕೊಹ್ಲಿ ಅವರು ಆಬ್ವಿಯಸ್ಲಿ ಗೊತ್ತಿರೋದೇ ಗುರು ಎಲ್ರಿಗೂ. 3rd ಸ್ಟೆಂಪು 4th ಸ್ಟೆಂಪು 5th ಸ್ಟೆಂಪು 6th 7th ಎಲ್ಲ ಇರುತ್ತೆ. ಅಲ್ಲಿವರೆಗೂ ಹೋಗಿ ಔಟ್ ಆಗ್ತಾರೆ ನಮ್ಮ ಕೊಹ್ಲಿ ಕಾಕ ಅವರು. ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೋಡ್ತಾ ಇರ್ತೀವಿ. ಸಡನ್ನಾಗಿ ಕೊಹ್ಲಿ ಅವರು ಔಟ್ ಆದರೆ ಒಂಥರ ಡಿಸಪಾಯಿಂಟ್ಮೆಂಟ್ ಆಗುತ್ತಲ್ಲ, ಆ ಥರ ನಮ್ಮ ಕಿಂಗ್ ಕೊಹ್ಲಿ ಔಟ್ ಆದರೆ ಹೆವಿ ಡಿಸಪಾಯಿಂಟ್ಮೆಂಟ್ ಆಯಿತು ನನಗೂ ಕೂಡ. ಔಟ್ ಆಗದೆ ಇರೋ ಬಾಲ್ ಅದು ಸಡನ್ ಆಗಿ ಅದೇ 4th ಸ್ಟೆಂಪ್ಗೆ ಮತ್ತೆ ಹಿಂಗೆ ಹೊಡಿಯೋಕೆ ಹೋಗಿ ಔಟ್ ಆದರು. ಅದೊಂದು ಬಿಗ್ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು. ಬಟ್ ಎನಿವೇಸ್ ಸಕ್ಕತ್ತಾಗಿ ಆಡ್ತಿದ್ದಾರೆ ನಮ್ಮ ರಿಷಬ್ ಪಂತ್ ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಇಬ್ಬರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸು. ನಿನ್ನೆ ನಾವು ಹೇಳಿದ್ವಿ ಲೈವಲ್ಲಿ ದಟ್ ವಾಚ್ಔಟ್ ಅಂದರೆ ಎಕ್ಸ್ ಫ್ಯಾಕ್ಟರ್ ಯಾರಪ್ಪ ಅಂತಂದರೆ ನನ್ನ ಕಡೆಯಿಂದ ಯಶಸ್ವಿ ಜೈಸ್ವಾಲ್ ಅಂತ ಬಂದಿತ್ತು, ನಮ್ಮ ಹಾರ್ದಿಕ್ ಅಣ್ಣನ ಕಡೆಯಿಂದ ರಿಷಬ್ ಪಂತ್ ಅಂತ ಬಂದಿತ್ತು. ಸೊ ಇಬ್ಬರು ಜುಗಲ್ಬಂದಿ ಸ್ಟಾರ್ಟ್ ಆಗಿದೆ. ಇನ್ನೇನು 54 ರನ್ನು ಪಾರ್ಟ್ನರ್ಶಿಪ್ ಬಂದಿದೆ. ಆ್ಯಂಡ್ ಈ ಕಡೆ ನಮ್ಮ ಯಶಸ್ವಿ ಜೈಸ್ವಾಲ್ ಅಣ್ಣ 37 ರನ್ ಹೊಡೆದಿದ್ದಾರೆ. ರಿಷಬ್ ಪಂತ್ ಅವರು 33 ರನ್ ಹೊಡೆದಿದ್ದಾರೆ. ಸೊ ಇಬ್ಬರು ಜುಗಲ್ಬಂದಿ ಅಂತೂ ನಡೀತಾ ಇದೆ. ಇನ್ನೂ ಜೋರಾಗಿ ನಡೀಲಿ. ಸೆಕೆಂಡ್ ಸೆಷನ್ ಏನಾಗುತ್ತೆ ಅಂತ ನೋಡೋಣ. ಚೆನ್ನಾಗಿ ಆಡಲಿ. ಆ್ಯಂಡ್ ಸೆಕೆಂಡ್ ಸೆಷನ್ ಆದಮೇಲೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.